ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೀಲಾ ಮೈಸೂರಿಂದ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ದೇವರು ನಿಮ್ಮ ಬಾಳಲ್ಲಿ ಸುಖ ಶಾಂತಿ ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ನಾನು ನನ್ನ ಮಗಳು ಹೊರಟಿದ್ದೀವಿ. ತಿಂಡಿ ತಿಂದಿರಲಿಲ್ಲ, ಹೊರಗಡೆನೇ ತಿನ್ಕೊಳ್ಳೋಣ ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ಇಲ್ಲಿ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ. ಮಸಾಲೆ ದೋಸೆ ಅಂತಲ್ಲ, ಎಲ್ಲ ತಿಂಡಿನೂ ಚೆನ್ನಾಗಿ ಮಾಡ್ತಾರೆ. ನನ್ನ ಮಗಳು ಅವ್ರ ಫ್ರೆಂಡ್ಸ್ ಎಲ್ಲ ಇಲ್ಲೇ ತಿಂತಿದ್ರಂತೆ. ಸೊ ಇಲ್ಲಿಗೆ ಕರ್ಕೊಂಡು ಬಂದು ತುಂಬಾ ರುಚಿಯಾಗಿತ್ತು. ತಿನ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟಿದ್ದೀವಿ. ಮೈಸೂರಲ್ಲಿರೋರು ಈ ವಿಡಿಯೋ ನೋಡ್ತಾಯಿದ್ರೆ ಈ ರೋಡ್ ಯಾವುದು ಅಂತ ಕಮೆಂಟ್ ಮಾಡಿ, ಓಕೆನಾ. 2025ರಲ್ಲಿ ನಿಮಗೆ ಏನೆಲ್ಲ ಒಳ್ಳೆಯದಾಗಿದೆ, ಏನೆಲ್ಲ ಪಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಇನ್ನು ನನ್ನನ್ನು ಕೇಳೋದಾದರೆ 2025 ತುಂಬಾ ಒಳ್ಳೆಯದಾಗಿದೆ ನನಗೆ. ನಮ್ಮ ಕನಸಿನ ಗೂಡು, ನಮ್ಮ ಮನೇನ ಗೃಹ ಪ್ರವೇಶ ಮಾಡಿಕೊಂಡು ಮನೆಗೆ ಬಂದಿರೋ ಅಂಥದ್ದು ಈ ವರ್ಷ ನನಗೆ ಮರೆಯೋಕ್ಕಾಗದೇ ಇರೋ ದಿನ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮೊದಲೇ ಒಂದು 2 ಇಯರ್ಸು ತುಂಬಾ ಕಷ್ಟಪಟ್ಟಿದ್ದೀನಿ. ಅದರಿಂದ ತುಂಬಾ ಪಾಠ ಕಲ್ತಿದ್ದೀನಿ. ಏನು ಅಂತ ನಾನು ಡೈಲಿ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಏನೋ ಹೇಳ್ತಾರಲ್ಲ, ಮಂದಿ ಕಣ್ಣು ಮನೆ ಮುರಿತು ಅಂತ ಹೇಳಿ, ಈ ಗಾದೆ ನನ್ನ ಲೈಫಲ್ಲಿ ನಿಜ ಆಗಿದೆ. ಅದು ಏನು ಅಂತ ನಾನು ಡೈಲಿ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ, ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಕಿಚನ್ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೆನ್ನೆ ನಾನ್ ವೆಜ್ ಮಾಡಿ ಫಿಶ್ ಫ್ರೈ ಮಾಡಿ ಗ್ಯಾಸೆಲ್ಲ ಫುಲ್ ಗಲೀಜಾಗಿತ್ತು, ಜಿಡ್ಡಾಗಿತ್ತು. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಬ್ಬಕ್ಕಿ ಕೂಡ ನೆನೆಸಿದ್ದೆ. ಖೀರ್ ಮಾಡಬೇಕು ಇವತ್ತು, ಹೊಸ ವರ್ಷ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆನೆಸಿದ್ದೀನಿ. ಹಾಗೆ ನಮ್ಮ ಮನೆ ಪುಟ್ಟ ಕಿಚನ್, ಎಲ್ ಶೇಪ್ ಕಿಚನ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಮೊದಲೇ ಹೇಳ್ದಂಗೆ ನಾನೇನು ಆರ್ಗನೈಸ್ ಮಾಡ್ಕೊಂಡಿಲ್ಲ. ನನ್ನ ತಮ್ಮ ಹೋಗ್ಬಿಟ್ಟ, ಅದರಲ್ಲಿ ಸ್ವಲ್ಪ ಬೇಜಾರಲ್ಲಿದ್ವಿ. ಹಾಗೆ ಸ್ವಲ್ಪ ಊರಲ್ಲಿರೋದು, ಇಲ್ಲಿ ಸ್ವಲ್ಪ ಇರೋದು, ಅಲ್ಲಿ ಸ್ವಲ್ಪ ದಿನ ಇರೋದು, ಹಂಗೆ ಆಗಿತ್ತು. ಇನ್ನೂ ಸ್ವಲ್ಪ ಸಾಮಾನು. ನನ್ನ ಮಗಳು ಕೂಡ ರೆಡಿಯಾಗಿ ಕೆಲಸ ಇದೆ ಅಂತ ಹೊರಟ್ಲು. ಅದಾದಮೇಲೆ ನಾನು ಸ್ವಲ್ಪ ತರಕಾರಿ ತಂದಿದ್ನಲ್ಲ, ಅದನ್ನೆಲ್ಲ ತೊಳೆದು ಫ್ರಿಜ್ಜಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಟೈಮು ತರಕಾರಿ ತುಂಬಾ ಫ್ರೆಶ್ಶಾಗಿ ಸಿಗುತ್ತೆ. ಹಾಗಾಗಿ ನಾನು ಆ ಕಡೆ ಹೋದಾಗ ತರಕಾರಿ ತೊಗೊಬಂದುಬಿಡ್ತೀನಿ. ಹಾಗೆ ಸ್ವಲ್ಪ ಫ್ರೂಟ್ಸು ಕೂಡ ತೊಗೊಬಂದೆ. ಅಮ್ಮನ ಮನೆಯಲ್ಲಿ ಅಮ್ಮ ನಮ್ಮ ಮನೆ ಪಕ್ಕ ಒಂದು ಪಕ್ಕದ ನಮ್ಮದೇನೆ ಸೈಟ್, ಅದು ಖಾಲಿ ಸೈಟ್ ಇದೆ. ಅಲ್ಲೇ ತರಕಾರಿ ಮತ್ತು ಸೊಪ್ಪು ಎಲ್ಲನೂ ಬೆಳ್ಕೊತಾರೆ. ತುಂಬಾ ಖುಷಿಯಾಗುತ್ತೆ. ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ. ಹಸಿರು ಮೆಣಸಿನ್ಕಾಯಿ, ಹಾಗೆ ಹೂವಿನ ಗಿಡ ಆಗಿರ್ಬೋದು. ನಮ್ಮನೆ ಪಕ್ಕ ನಮ್ಮದೇ ಹೊಲ ಇದೆ, ಅದರಲ್ಲಿ ಬಾಳೆ ಗಿಡ ಎಲ್ಲನೂ ಹಾಕ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಲ್ಲಿಗೋದ್ರೆ ಏನೋ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದಿದ್ದೀನಿ. ಊರಿಗೆ ಹೋದಾಗ ಏನೆಲ್ಲ ಹಾಕಿದ್ರು ಅಂತ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ನನಗೂ ತುಂಬಾ ಇಷ್ಟ ತರಕಾರಿ ಬೆಳೆಯೋದು ಮತ್ತು ಹೂವಿನ ಗಿಡಗಳನ್ನ ಹಾಕ್ಕೊಳ್ಳೋದು. ಇನ್ನೂ ನನಗೆ ಈ ಮನೇಲಿ ಟೈಮ್ ಸಿಕ್ಕಿಲ್ಲ. ಒಂದು ಹೂವಿನ ಗಿಡಗಳು ಹಾಕಿದ್ದೀನಿ, ದಾಸವಾಳ ಮತ್ತು ಗಣಗಿಲೆ ಗಿಡಗಳು ಮನೆ ಮುಂದೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ತರಕಾರಿ ಎಲ್ಲ ಹಾಕಬೇಕು, ಇನ್ನೂ ನನಗೆ ಟೈಮ್ ಸಿಕ್ಕಿಲ್ಲ. ನೋಡೋಣ, ಹಾಕಿದಾಗ ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಇದೆ ನಮ್ಮಮ್ಮ ಹಾಕ್ಕೊಂಡಿರೋ ಅಂಥದ್ದು ಹೂವಿನ ಗಿಡಗಳು, ನುಗ್ಗೆ ಸೊಪ್ಪು, ದಾಸವಾಳ, ಹಾಗೆ ಕುಂಬಳಕಾಯಿ, ಮೆಣಸಿನ್ಕಾಯಿ, ಬದನೆಕಾಯಿ ಎಲ್ಲ ಥರ ಬೆಳ್ಕೊಂಡಿದ್ದಾರೆ. ನನಗೆ ನೋಡಿ ತುಂಬಾ ಖುಷಿಯಾಯಿತು. ಇದು ಯಾವಾಗ ಹೋಗಿದ್ದು ಅಂತಂದರೆ, ನನ್ನ ತಮ್ಮನಿಗೆ ಹುಷಾರಿರಲಿಲ್ವಲ್ಲ, ಆವಾಗ ನನ್ನ ತಮ್ಮನ ನೋಡೋಕ್ಕೆ ಅಂತ ಹೋದಾಗ ಇದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ವಿಡಿಯೋ ಮಾಡಿದ್ದೆ. ನೋಡ್ತಾ ಇದ್ದೀರಲ್ಲ, ಕುಂಬಳಕಾಯಿ ಗಿಡ ಎಷ್ಟು ದೊಡ್ಡದಾಗಿದೆ ಅಂತ. ತುಂಬಾ ಕುಂಬಳಕಾಯಿ ಬಿಟ್ಟಿದೆ. ಸ್ವಲ್ಪ ಮಹದೇಶ್ವರನ ಬೆಟ್ಟಕ್ಕೆ ತಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಕುಂಬಳಕಾಯಿ ಸೊಪ್ಪಿಂದ ಬರೀ ಕುಂಬಳಕಾಯಿ ಬೆಳೆಸ್ಕೊಳ್ಳೋದಲ್ಲ, ಸೊಪ್ಪಿಂದ ಪಲ್ಯನೂ ಕೂಡ ಮಾಡ್ತಾರೆ. ತುಂಬಾ ಟೇಸ್ಟ್ ಇರುತ್ತೆ. ಎಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಈ ಸೊಪ್ಪಿನ ಪಲ್ಯನ ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ತೊಗರಿ ಕಾಳು ಕೂಡ ಹಾಕಿ ಮಾಡ್ತಾರೆ ಆ ಸೊಪ್ಪು ಜೊತೆ. ನಮ್ಮಮ್ಮ ಬಂದಾಗ ಒಂದು ಸಲ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ ಹೇಳಿ. ಓಕೆ, ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಮೊಸರು ಮತ್ತು ಆಲೂಗಡ್ಡೆ, ಅವರೆಕಾಳು, ಹಸಿ ಅವರೆಕಾಳು ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಮಸಾಲೆ ಆಡ್ಸ್ಕೊಂಡಿರೋದು ವೀಡಿಯೋ ಮಾಡಿದ್ದೆ, ಅದು ಡಿಲೀಟ್ ಆಗಿದೆ ಅನಿಸುತ್ತೆ, ಸಿಗ್ತಾನೆ ಇಲ್ಲ. ಸೊ ಇದಕ್ಕೆ ಮಟನ್ ಮಸಾಲೆನೇ ಹಾಕಿ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಈರುಳ್ಳಿ, ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಮೊಸರು ಮತ್ತು ಆಲೂಗಡ್ಡೆ, ಅವರೆಕಾಳೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಒಂದು ಟೊಮೊಟೊನೂ ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಆಡ್ಸಕ್ಕೂ ಸಹ ಒಂದು ಹಾಕಿದ್ದೀನಿ.
ಇದನ್ನು ಹಾಕಿ ಮಟನ್ ಮಸಾಲೆ ಅದನ್ನು ರುಬ್ಕೊಂಡು ನಾನು ಸಾಂಬಾರು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಈ ರೆಸಿಪಿನ ನಿಮ್ಗೆ ಹೇಳಬೇಕು ಅಂತಲೇ ಹೇಳಿ ನಾನು ಶೂಟ್ ಮಾಡಿದೆ, ಬಟ್ ಅದು ಮಸಾಲೆ ಏನು ಹಾಕಿದ್ದೀನಿ ಅಂತ ಹೇಳಿ ಅದು ವೀಡಿಯೋ ಸಿಕ್ತಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಇದಾದಮೇಲೆ ಕೀರಿಗೆ ನೆನೆಸಿದೆ ಅಲ್ವಾ, ಕೀರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನನ್ನ ಮಗನಿಗೆ ತುಂಬ ಇಷ್ಟ ಕೀರು. ಸ್ವೀಟು ಅವನೇ ಸ್ವಲ್ಪ ತಿನ್ನೋದು ನಮ್ಮ ಮನೇಲಿ ಚೆನ್ನಾಗಿ, ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವತ್ತು ಹೊಸ ವರ್ಷ ಅಲ್ವಾ, ಹಿಂದಿನ ದಿನ ಎಲ್ಲ ನಾನ್ ವೆಜ್ ಆಯಿತು. ಇವತ್ತು ಸ್ವೀಟ್ ಮಾಡ್ತಾಯಿದ್ದೀನಿ. ಬೇಗ ಬೇಗ ಅಡುಗೆ ಮಾಡಿ ಊಟಕ್ಕೆ ಕೊಟ್ಬಿಟ್ಟು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ತುಂಬ ಟೈಮ್ ಆಗಿಬಿಟ್ರೆ ಹೋಗೋಕ್ಕಾಗಲ್ಲ, ಯಾಕೆ ಅಂದರೆ ನಮ್ಮ ಕಡೆ ಚಿರತೆ ಕಾಟ ಅಂತ ಹೇಳ್ತಾ ಇದ್ದಾರೆ. ಒಂದೆರಡು ವಿಡಿಯೋ ಮಾಡಿದರು, ವಿಜಯನಗರ ಸೈಡು ಚಿರತೆಗಳು ಬಂದಿದೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಕತ್ಲೆ ಆಗಿಬಿಟ್ರೆ ಹೋಗೋದಕ್ಕೆ ಭಯ. ಇವಾಗ 4 ವೀಲರ್ ಆದರೆ ಹೋಗ್ಬಿಟ್ಟು ಬಂದುಬಿಡ್ಬೋದು, 2 ವೀಲರ್ ಆದರೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಇದು ಕೀರು ನನ್ನ ಮಗಳು ಮಾಡ್ತಾ ಇದ್ದಾಳೆ. ನಾನು ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ. ಇಲ್ಲಿ ಟ್ರೈಪೋರ್ಡ್ ಇಡೋಕ್ಕೆ ಸ್ವಲ್ಪ ಜಾಗ ಇಕ್ಕಟ್ಟಂತ ಅನ್ನಿಸ್ತಿತ್ತು, ಕಾಣಿಸ್ತಾ ಇರಲಿಲ್ಲ ಸರಿಯಾಗಿ. ಸೊ ಹಾಗಾಗಿ ನಾನೇ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ, ಅವಳು ಕೀರು ಮಾಡ್ತಾ ಇದ್ದಾಳೆ. ನಾನು ಒಂದು ಕಡೆ ತಿಳಿ ಸಾಂಬಾರು ಮಾಡಿದೆ ನನ್ನ ಮಗನಿಗೆ. ಅವನು ಮಸಾಲೆ ಐಟಮ್ಸ್ ಬೇಡ ಅಮ್ಮ, ನನಗೆ ಸ್ವಲ್ಪ ತೇಗ್ ಬಂದಂಗೆ ಆಗುತ್ತೆ, ಜಿಮ್ಗೆ ಹೋಗ್ತೀನಲ್ವ ಅಲ್ಲಿ ತೇಗ್ ಬಂದಂಗೆ ಆಗುತ್ತೆ ಅಂತ ಹೇಳ್ದೆ. ಸ್ವಲ್ಪ ತಿಳಿ ಸಾರು ಮಾಡಿಕೊಡು ಅಂತಂದ. ಅವನಿಗೋಸ್ಕರ ನಾನು ಸ್ವಲ್ಪ ತಿಳಿ ಸಾಂಬಾರು ಮಾಡಿಕೊಟ್ಟಿದ್ದೀನಿ. ಒಂದು ಕಡೆ ಅದು ಕೂಡ ರೆಡಿಯಾಗಿದೆ. ಇದು ನಾಟಿ ಹಸುವಿನ ಹಾಲು ತುಂಬಾ ಚೆನ್ನಾಗಿರುತ್ತೆ. ಇವನು ಜಿಮ್ಗೆ ಹೋಗ್ತಾನೆ ಅಂತಲೇ ಹಾಕಿಸ್ಕೊಂಡೆ. ತುಂಬಾ ಕೆನೆ ಬರುತ್ತೆ. ಇದರಲ್ಲಿ ಕೂಡ ತುಪ್ಪ ಮಾಡ್ಬೋದು ತೆಗೆದಿಟ್ಕೊಂಡು, ಬಟ್ ನಾನು ತೆಗೆದಿಡ್ತಾ ಇಲ್ಲ. ನೋಡೋಣ ಇನ್ಮೇಲೆ ಏನಾದರೂ ತೆಗೆದಿಟ್ಟು ಸ್ವಲ್ಪ ಅದನ್ನು ಕೂಡ ತುಪ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 1 ಇಯರ್ ಆಯ್ತಾ ಬಂತು. ಸರಿಯಾಗಿ ವೀಡಿಯೋಸ್ಗಳು ಆಗ್ತಾ ಇರಲಿಲ್ಲ, 1 2 3 ಹಾಕಿದ್ದೆ ಅಷ್ಟೇ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ಅದರಲ್ಲಿ ಒಂದು 7-8 ವೀಡಿಯೋಸ್ ಹಾಕಿದ್ದೀನೇನೋ ಅಷ್ಟೇ. ಆಮೇಲೆ ವೀಡಿಯೋಸ್ ಹಾಕೋಕ್ಕಾಗಲೇ ಇಲ್ಲ. ನೆನೆ ಹೇಳ್ದಂಗೆ ಇಲ್ಲಿ ಮನೆ ಕಡೆ ನೋಡ್ಕೋಬೇಕು, ಅಲ್ಲೂ ಅಡುಗೆ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು. ನನಗೆ ವೀಡಿಯೋ ಮಾಡೋದಕ್ಕೇ ಆಯ್ತಾ ಇರಲಿಲ್ಲ, ತುಂಬ ಸ್ಟ್ರೆಸ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ವೀಡಿಯೋಸನ್ನ ಸ್ಟಾಪ್ ಮಾಡಿದೆ. ಇನ್ನು ಮುಂದೆ ವೀಡಿಯೋ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತಲೇ. ಇದಕ್ಕೂ ಮೊದಲೇ ನಾನು ಕೊರೋನಾ ಬರೋದಕ್ಕೂ ಮೊದಲೇ ನನ್ನದು ಶಾಪ್ ಇತ್ತು, ಸಲೂನ್ ಇತ್ತು. ಅದನ್ನು ಕೊರೋನಾ ಬಂದಮೇಲೆ ಸೇಲ್ ಮಾಡಿಬಿಟ್ವಿ. ಯಾಕೆ ಅಂತಂದರೆ ಈ ಕಡೆ ಮನೆ ಕಡೆನೂ ನೋಡ್ಕೊಳಕ್ಕಾಗ್ತಿರಲಿಲ್ಲ, ಆ ಕಡೆನೂ ಮೇಂಟೈನ್ ಮಾಡೋಕ್ಕಾಗ್ತಿರಲಿಲ್ಲ. ಹಾಗಾಗಿ ನಾನು ಸೇಲ್ ಮಾಡಿಬಿಟ್ಟೆ. ಯೂಟ್ಯೂಬಲ್ಲಿ ನಾನು ಗ್ರೋ ಆಗ್ತೀನೋ ಏನೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಪ್ರಯತ್ನ ಅಂತೂ ನಾನು ಬಿಡಲ್ಲ. ನೋಡೋಣ ಏನಾಗುತ್ತೆ ಏನು ಅಂತ. ದೇವ್ರ ದಯದಿಂದ ನನಗೇನಾದರೂ ಯೂಟ್ಯೂಬ್ ಗ್ರೋ ಆಗಿ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಸಪೋರ್ಟಿಂದ ನನಗೇನಾದರೂ ಗ್ರೋ ಆದರೆ ಯೂಟ್ಯೂಬು, ಅದರಿಂದ ನಾನು ನಮ್ಮ ಅಮ್ಮನಿಗೆ ಒಂದು ಮನೆ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಊರಲ್ಲಿ. ಇವಾಗಿರೋದು ಮಂಗಳೂರು ಹಂಚಿನ ಮನೆ ಇದೆ. ಸೊ ಒಂದು RCC ಮನೆ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ನಾನೇ ಗಂಡು ಹೆಣ್ಣು ಇಬ್ಬರೂ. ನಮ್ಮಮ್ಮಂಗೆ ನಾನೇ ಗಂಡು ಮಗು ಹೆಣ್ಮಗು ಎರಡೂ ನಾನೇ ಆಗಿರ್ತೀನಿ. ನಮ್ಮಮ್ಮಂಗೆ 6 ಜನ ಮಕ್ಕಳಲ್ಲಿ ಎಲ್ಲ ತೀರೋದ್ರು. ಇವಾಗ ಇರೋಳು ನಾನೊಬ್ಬಳೇ. ನಾನೇ ನೋಡ್ಕೋಬೇಕು ನಮ್ಮಮ್ಮನ್ನ. ಸೊ ನನ್ನ ಗಂಡ ಎಷ್ಟೇ ಶ್ರೀಮಂತರಾಗಿದ್ದರು, ಎಷ್ಟೇ ಫೈನಾನ್ಷಿಯಲಿ ಮುಂದೆ ಇದ್ರೂ ಕೂಡ ನಾವು ಅವ್ರನ್ನ ಕೈ ಚಾಚೋದು ಸರಿ ಇರಲ್ಲ, ಅಷ್ಟು ಸರಿ ಇರಲ್ಲ. ಸೊ ನಾನು ಅಕ್ಕನ ಮಗಳೇ ಆಗಿರೋದ್ರಿಂದ ಅವರು ಕೂಡ ನಮ್ಮಮ್ಮನ ಮನೆಗೆ ನಾನು ಚಿಕ್ಕವಳಿದ್ದಾಗಿಂದನೂ ತುಂಬ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ನೋಡ್ಕೊಂಡಿದ್ದಾರೆ. ಇನ್ನು ಮುಂದೆ ಆದರೂ ನಾನು ಸ್ವಲ್ಪ ನೋಡ್ಕೊಳ್ಳೋಣ, ನಮ್ಮಮ್ಮಂಗೊಂದು ಮನೆ ಮಾಡ್ಕೊಳ್ಳೋಣ ಅನ್ನೋದೊಂದು ಕನಸು ಇದೆ ನನಗೆ. ನೋಡೋಣ ಏನಾಗುತ್ತೆ ಏನೋ ಅಂತ ಎಲ್ಲ ನಿಮ್ಮ ಜೊತೆ ಹಂಚ್ಕೋತೀನಿ. ಇದು ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಸ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಟೇಕ್ ಕೇರ್, ಬಾಯ್ ಬಾಯ್.